ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. 1 ಯೋಹಾನ 5ನೇ ಅಧ್ಯಾಯ 4ರಲ್ಲಿ ಹೇಳಿರುವ ಪ್ರಕಾರ ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ. ಹಾಗಿದ್ರೆ ಲೋಕ ಎಂದರೆ ಏನು? ಯಾವ ಲೋಕವನ್ನು ನಾವು ಜಯಿಸಬೇಕು? ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸುವಂಥ ಆ ಜಯವು ನಮ್ಮ ನಂಬಿಕೆಯೇ. ಆ ನಂಬಿಕೆ ನಮ್ಮೊಳಗಡೆ ಹೇಗೆ ಬರ್ತದೆ? ಆ ನಂಬಿಕೆ ಅಂತಂದ್ರೇನು? ಈಗ ಲೋಕ ಎಂಬುದು ಸತ್ಯವೇದದ ದೃಷ್ಟಿಯಿಂದ ನಾವು ನೋಡುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ನಮಗೆ ತೋರಿಸಿಕೊಡುತ್ತದೆ. 1 ಯೋಹಾನ 2ನೇ ಅಧ್ಯಾಯ 16ರಲ್ಲಿ ನಾವು ನೋಡುವುದಾದರೆ, ಲೋಕದಲ್ಲಿ ಇರುವ ಎಲ್ಲವೂ ಅಂದರೆ ಶರೀರದ ಆಸೆ, ಕಣ್ಣಿನ ಆಸೆ, ಜೀವನದ ಗರ್ವ, ಇವು ತಂದೆಗೆ ಸಂಬಂಧಪಟ್ಟವಲ್ಲ. ಇವು ಲೋಕಕ್ಕೆ ಸಂಬಂಧಪಟ್ಟವು. ಒಂದು ಕರ್ತನಿಗೆ ಯಾವ್ಯಾವುದು ಸಂಬಂಧಪಟ್ಟಿಲ್ಲ ಅಂದರೆ, ಒಂದು ಶರೀರದ ಆಸೆ, 2 ಕಣ್ಣಿನ ಆಸೆ, 3 ಜೀವನದಲ್ಲಿ ಗರ್ವ. ಇವು ತಂದೆಗೆ ಸಂಬಂಧಪಟ್ಟಿಲ್ಲ, ಮೇಲಾಗಿ ಈ ಲೋಕಕ್ಕೆ ಸಂಬಂಧಪಟ್ಟಿದ್ದಾವೆ. ಬದುಕು ಬಾಳಿನ ಡಂಬ ಇನ್ನು ಬಹಳ ಈಸಿಯಾಗಿ ಹೇಳೋದಾದರೆ ನಾವು ಇವೆಲ್ಲ ಲೋಕದಲ್ಲಿರುವವು. ಶರೀರದ ಆಸೆ, ಕಣ್ಣಿನ ಆಸೆ, ಜೀವನದ ಗರ್ವ, ಇವೆಲ್ಲವೂ ಲೋಕಕ್ಕೆ ಸಂಬಂಧಪಟ್ಟಂಥವು. ಪ್ರಿಯರೇ, ಇದು ನಮಗೆ ಏನನ್ನು ಕಲಿಸ್ತದಂತಂದರೆ, ನಂಬಿಕೆಯ ಮೂಲಕವೇ ಇವೆಲ್ಲ ವಿಷಯಗಳಲ್ಲಿ ನಾವು ಜಯವನ್ನು ಸಾಧಿಸಬೇಕು. ಆ ಜಯವನ್ನು ಸಾಧಿಸುವಂಥ ಒಂದು ನಂಬಿಕೆ ಹೇಗಿರಬೇಕು? ದೇವರ ಪರಿಪೂರ್ಣ ಪ್ರೀತಿ ಹಾಗೂ ಅವರ ಶಕ್ತಿಯಲ್ಲಿ ಕದಲಿಸಲಾರದ ನಂಬಿಕೆಯ ಮೂಲಕ ನಮ್ಮ ಸಂಪೂರ್ಣ ವ್ಯಕ್ತಿತ್ವವು ದೇವರನ್ನೇ ಆಶ್ರಯಿಸಬೇಕು. ಅಂದರೆ 1 ಯೋಹಾನ 1ನೇ ಅಧ್ಯಾಯ 12ರಲ್ಲಿ ಹೇಳಿರುವ ಪ್ರಕಾರ, ಆದರೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅವರಿಗೆ, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಡುವವರಿಗೆ ದೇವರ ಪುತ್ರರಾಗುವ ಅಧಿಕಾರವನ್ನು ಆತನು ಕೊಟ್ಟನು. ಈ ವಚನ ಸ್ಪಷ್ಟವಾಗಿ ತಿಳಿಸ್ತದೆ. ದೇವರ ಪರಿಪೂರ್ಣವಾದಂಥ ಪ್ರೀತಿ, ಅವರ ಶಕ್ತಿಯನ್ನು ಕದಲಿಸಲಾರದಂಥ ಒಂದು ನಂಬಿಕೆಯ ಮೂಲ ನಮ್ಮ ಸಂಪೂರ್ಣ ವ್ಯಕ್ತಿತ್ವವು ದೇವರನ್ನೇ ಆಶ್ರಯಿಸಿದೆ ಎಂಬುದಾದರೆ, ನಾವು ಈ ಶರೀರದ ಆಸೆಗಳನ್ನು, ಕಣ್ಣಿನ ಆಸೆಗಳನ್ನು, ಬದುಕು ಬಾಳಿನ ಡಂಬವನ್ನು ನಾವು ಹೋಗಲಾಡಿಸ್ತೇವೆ. ನಾವು ಏನನ್ನು ನಂಬುತ್ತೇವೋ ಅದನ್ನೇ ಪಡೆಯುವವರಾಗಿದ್ದೇವೆ. ಇದು ವಿಚಾರ ಶಕ್ತಿಯ ಮೂಲಕ ಪ್ರಾಪ್ತವಾಗುವ ನಂಬಿಕೆಯಲ್ಲ. ದೇವರಲ್ಲಿ ನಂಬಿಕೆ ಇಡುವುದಂತಂದರೆ ದೇವರ ಚಿತ್ತವೇ ನಾವು ನಡೆಯಬೇಕಾದಂಥ ಅತ್ಯುತ್ತಮ ಮಾರ್ಗವೆಂದು ಅದನ್ನು ಹೊಂದಿಕೊಂಡು ಸ್ವೀಕರಿಸಿ ಅದರ ಪ್ರಕಾರ ಸ್ವೇಚ್ಛಾ ಮಾರ್ಗದಲ್ಲಿ ನಡೆಯುವಂಥದ್ದಾಗಿದೆ ಎಂಬುದನ್ನು ನಾವು ನೆನೆಸಬೇಕಾಗ್ತದೆ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 24 ನಾವು ನೋಡ್ತೇವೆ. ಕ್ರಿಸ್ತನವರು ತಮ್ಮ ಶರೀರವನ್ನು ಅದರ ಇಚ್ಛೆ, ದುರಾಸೆ ಸಹಿತವಾಗಿ ಶಿಲುಬೆಗೆ ಹಾಕಿದ್ದಾರೆ. ಶರೀರದ ಆಸೆಗಳನ್ನು, ಶರೀರದ ಆಡಂಬರಗಳನ್ನು, ಈ ಲೋಕದ ಆಡಂಬರಗಳನ್ನು, ಆ ಎಲ್ಲ ಆಸೆಗಳನ್ನು ಶಿಲುಬೆಗೆ ಹಾಕುವುದು, ಇದನ್ನು ನಮ್ಮ ಸ್ವೇಚ್ಛೆಯಿಂದ ನಡೆಸಬೇಕಾಗ್ತದೆ. ಇದನ್ನು ನಡೆಸೋದಕ್ಕೆ ಕೃಪೆ ಬಹಳ ಮುಖ್ಯ ಆಗ್ತದೆ. ದೇವರ ಮೇಲಿನ ನಂಬಿಕೆಯಿಂದಲೇ ಇವೆಲ್ಲವೂ ಪ್ರಾರಂಭ ಆಗ್ತದೆ. ನಮ್ಮ ಬಾಳಿನ ಎಲ್ಲ ಕಾರ್ಯಗಳಲ್ಲಿ ದೇವರ ಚಿತ್ತವೇ ಅತ್ಯುತ್ತಮೆಂದು ನಾವು ನಂಬದೇ ಇದ್ದಲ್ಲಿ ನಾವು ಸ್ವಂತ ಇಚ್ಛೆಯನ್ನು ಮರಣಕ್ಕೆ ಈಡಾಗಿಸಲು ಬಯಸುವುದೇ ಇಲ್ಲ. ಉದಾಹರಣೆಗೆ, ಕರ್ತನು ನಮ್ಮನ್ನು ನಡೆಸ್ತಾನಲ್ಲ, ನಮ್ಮನ್ನು ಅನುದಿನವೂ ಕರ್ತನು ನಡೆಸುವಂಥ ವಿಧಾನ ಉಂಟಲ್ಲ, ಆ ಕರ್ತನು ನಡೆಸುವಂತಹ ಒಂದು ವಿಧಾನ ಏನಿದೆ, ಆ ವಿಧಾನ ನಮ್ಮನ್ನು ಏರಳವಾಗಿ ಆಶೀರ್ವದಿಸ್ತದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಏಸಪ್ಪ, ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಸಹಾಯ ಮಾಡು ದೇವರೇ.
ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಅಪ್ಪ, ಯಾರ್ಯಾರು ಸಾಲ ತೆಗೆದುಕೊಂಡಿದ್ದಾರೋ ಅವರೆಲ್ಲರೂ ಸಾಲದಿಂದ ಬಿಡುಗಡೆ ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೇನ್, ಆಮೇನ್.